ವೇಲ್ ಬರ್ತಾವನೆ. ನಾನೇ ನಡೆದಿದ್ದೆ ದಾರಿ ಅಂತ. ವೆಲ್ಕಮ್ ಟು ಮೈಸೂರು. ಇದು ರೈಡ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ ಗೈಸ್. ನಿಮ್ಗೆಲ್ಲರಿಗೂ ಗೊತ್ತಿರೋಂಗೆ ರೈಡ್ ಯಾವ ಕಡೆ ಅಂತ ಆಲ್ಮೋಸ್ಟ್ ಎಲ್ಲ 90% ಗೊತ್ತಿರುತ್ತೆ. ಮೈಸೂರು ಗೈಸ್. ಬೆಳಗ್ಗೆ 5 ಗಂಟೆಗೆ ಬಿಡೋಣ ಅಂತ ಪ್ಲಾನ್ ಹಾಕಿ 6 ಗಂಟೆಗೆ ಬಿಡೋ ಪರಿಸ್ಥಿತಿ ಬಂದ್ಬಿಟ್ಟೈತೆ. ಗಾಡೀಲಿ ಪೆಟ್ರೋಲ್ ಫುಲ್ ಟ್ಯಾಂಕ್ ಹಾಕ್ಸ್ಕೊಂಡು ಸೀದಾ ನಾನ್ ಸ್ಟಾಪ್ ಮೈಸೂರು ಕಡೆ ಹೊಡೆಯೋಣ ಗೈಸ್. ಫುಲ್ ಟ್ಯಾಂಕ್ ಪೆಟ್ರೋಲೇ ಇಲ್ಲ. ಮುಂದೆ ಹಾಕ್ಸೋ ಬನ್ನಿ ಅಂತ ಬಂದರೆ ಪೆಟ್ರೋಲೇ ಇಲ್ಲ. ಪೆಟ್ರೋಲ್ ಬಂಕೇ ತೆಗ್ದಿಲ್ಲ. ಇಲ್ಲಿ ಪೆಟ್ರೋಲ್ ಬಂಕ್ ಐತೆ, ಇಲ್ಲೇ ಪೆಟ್ರೋಲ್ ಹಾಕ್ಸ್ಕೊಂಡು ಹೊರಡೋಣ. ಫುಲ್ ಟ್ಯಾಂಕ್ $300 ಮಾಡಿಬಿಡಿ ಅಣ್ಣ. ಫೋನ್ ಮೆಮೊರಿ ಕಾರ್ಡ್ ಹಾಕೋದು. ಫೋನ್ ಪೇ. ಅಣ್ಣ ಆಗಿದೆ. ಓಹೋ, ಗಾಡೀಲಿ ಫುಲ್ ಟ್ಯಾಂಕ್ ಪೆಟ್ರೋಲು, ಸೀದಾ ನಾನ್ ಸ್ಟಾಪ್ ಮೈಸೂರು ಹೊಡೆಯೋದು. ಇವಾಗ ನೀವು ಜ್ಞಾಪನೆ ಕಳಿ ಗೈಸ್, 6:20ಕ್ಕೆ ನಾನು ಬೆಂಗಳೂರು ಬಿಡ್ತಾ ಇರೋದು. ನಾನು ಇದು ಇಂಟರ್ನಲ್ ಮೈಕ್ಕಿಂತ ಮಾತಾಡ್ತಿರೋದು ಆಲ್ಮೋಸ್ಟ್ ಕೇಳ್ತಿಲ್ಲ ಗೊತ್ತಿಲ್ಲ. ಕಡಲ್ಲಿ ಹೋಗೋಕ್ಕೇನಿಲ್ಲ, ಆಪೋಸಿಟಲ್ಲಿ ಒಂದು ವೇಲ್ ಬರ್ತಾ ಇರ್ತಾರೆ, ಅದೇ ನಮಗೆ ಬೇಜಾರಾಗೋದು. ಮತ್ತು ಇಲ್ಲಿ ರೋಡ್ಗೂ ಮಿಸ್ಸು. ಫುಲ್ಲು ಧೂಳು ರೋಡು ನೋಡಿ. ಮೈಸೂರು ರೋಡ್ ಸರ್ವಿಸ್ ರೋಡಲ್ಲಿ ಬಿಡ್ತಿಲ್ಲ, ಅದಕ್ಕೋಸ್ಕರ ಇದು ಐಡಿಯಾಸಿ ಹೋಗೋ ಪರಿಸ್ಥಿತಿ ಬಂದ್ಬಿಟ್ಟೈತೆ. ಟ್ರೈನ್ ಹೋಗ್ತೈತೆ. ಟ್ರೈನು ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡಿ ಗೈಸ್. ಎಲ್ಲರೂ ಬೇಕು ಸಬ್ಸ್ಕ್ರೈಬ್ ಆಗಿ ಗೈಸ್. ಒಂದು ಬ್ರೇಕ್ ಬೇಕಿತ್ತು ಅಂತ ಇಲ್ಲಿ ಒಂದು ಟೀ ಕುಡಿಯೋಣ ಅಂತ ಹೇಳಿ ಸ್ಟಿಂಗ್. ಗಾಡಿ ಫುಲ್ ಹೀಟ್ ಆಗಿಬಿಟ್ಟೈತೆ, ನಾನ್ ಸ್ಟಾಪ್ ನೋಡ್ತಿರೋದಲ್ವಾ, ಅದಕ್ಕೋಸ್ಕರ. ಆಲ್ಮೋಸ್ಟ್ ಇನ್ನೊಂದು 40 ಕಿಲೋಮೀಟ್ರ್ ಐತೆ ಅನಿಸುತ್ತೆ. ಓಕೆ ಮತ್ತೆ ಸಿಗುವ ಗಾಯ್ಸ್. ಫೈನಲಿ ಮೈಸೂರು ರೀಚ್ ಆದ್ವಿ. ಇವಾಗ ಫಸ್ಟು ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ. ಚಾಮುಂಡಿ ಬೆಟ್ಟ ಮುಗಿಸ್ಕೊಂಡು ನೆಕ್ಸ್ಟ್ ಪ್ಲೇಸ್ ಯಾವುದೈತೋ ನೋಡ್ಕೊಂಡು, ಆಲ್ಮೋಸ್ಟ್ ಇವತ್ತು ನಾನು 3 ಪ್ಲೇಸ್ ಕವರ್ ಮಾಡಬೇಕು ಅಂತ ಡಿಸೈಡ್ ಆಗಿರೋದು. ನೋಡೋಣ ಎಷ್ಟು ಪ್ಲೇಸ್ ಆಗುತ್ತೋ ಅಷ್ಟು ಕವರ್ ಮಾಡೋಕ್ಕೆ ಟ್ರೈ ಮಾಡೋಣ. ಮೈಸೂರಿಗೆ ಬಂದಾಯ್ತು. ಹಿಂಗಾಸೋರೆ ಚಾಮುಂಡಿ ಬೆಟ್ಟ ಹಿಂಗೆ ಅನಿಸ್ತದೆ ಐ ಥಿಂಕ್. ಹಿಂಗೆ 6 ಗಂಟೆ ಆಗಿತ್ತು ಬಿಟ್ಟಾಗ. ಇವಾಗ ಹಾಗೆ 9:30 ಆಗ್ತಾ ಬಂದಿದೆ ಆಲ್ರೆಡಿ. ಹೋದರೆ ಬನ್ನಿ ಮಂಟಪ ಅದೇನು ನೋಡ್ತಿದ್ದೀರಾ, ಅದೇ ಅರಮನೆ ನೋಡ್ಬೋದು. ಬಟ್ ನಾವು ಅರಮನೆಗೆ ಹೋಗ್ತಿಲ್ಲ, ನಾವು ಹೋಗ್ತಿರೋದು ಬಂದುಬಿಟ್ಟು ಚಾಮುಂಡಿ ಬೆಟ್ಟ ಮುಗಿಸ್ಕೊಂಡು ಅರಮನೆಗೆ ಬರೋಣ. ಝೂ ಇವಾಗ ಇನ್ನೂ ಓಪನ್ ಆಗಿಲ್ಲ, ಓಪನ್ ಆದಾಗ ಬಂದು ನೋಡೋಣ. ಮೈಸೂರು ಝೂ ನಿಶಬ್ದವಲಯ. ಜಿರಾಫೆನೇ ಕಾಣಿಸ್ತಿಲ್ಲ, ಜಿರಾಫೆ ಅಂತ ಹಾಕೋರೆ. ದೇವತೆ ಚಾಮುಂಡಿ ಏನೆಲ್ಲ ಚಾಮುಂಡಿ ಬೆಟ್ಟಕ್ಕೆ ಸ್ವಾಗತ.
ನಾನು ಹೇಳೋದೊಂದೇ, ಎಲ್ಲೇ ಹೋದರೂ ಪ್ಲಾಸ್ಟಿಕ್ನ ಉಪಯೋಗಿಸ್ಬಾರ್ದು. ನೀವು ಏನೋ ತಿಂತೀರಾ ಕಸ ಕಡ್ಡಿನೆಲ್ಲ ಎಷ್ಟು ಹೋಗ್ತೀರಾ, ಅದನ್ನು ಮಾತ್ರ ಮಾಡೋಕ್ಕೆ ಹೋಗ್ಬೇಡ್ರಿ. ಇಷ್ಟು ಪ್ರಕಾರ ಜನ ಇಲ್ಲ ಅನ್ನಿಸ್ತೈತೆ, ಯಾಕಂದರೆ ಅಷ್ಟೊಂದು ನನ್ನ ಪ್ರಕಾರ ಯಾರೂ ಇಲ್ಲ. ಇಲ್ಲಿಂದ ಮೈಸೂರೇ ಫುಲ್ ಕಾಣ್ತೈತೆ. ಅದು ನೋಡಿ ರೇಸ್ ಕೋರ್ಸು, ಕುದುರೆ ರೇಸಿಂಗ್ ಎಲ್ಲ ಅಲ್ಲಿ. ಇಲ್ಲಿಂದ ಲಲಿತ್ ಮಹಲ್ ಕಾಣ್ಬೋದು ಅನಿಸುತ್ತೆ. ಅಲ್ಲಿಂದ ನೋಡ್ಬೋದು 20 ರೂಪಾಯಿ ಕೊಟ್ಟು ಫುಲ್ಲು ಇಡೀ ಮೈಸೂರೇ ಕಾಣುತ್ತೆ ಅಲ್ಲಿಂದ ನೋಡ್ರಿ. ಏನು ಪಾರ್ಕಿಂಗ್ ಇದೆ, ದುಡ್ಡೇ ತಗೊಳ್ತೀರಿ ಯಾರು? ಇಲ್ಲಿ ಹಾಕೋಣ. ಜನ ಯಾರು ಅಷ್ಟೊಂದು ಕಾಣಿಸ್ತಿಲ್ಲ, ಬೇಗ ಪೂಜೆ ಮಾಡಿಸ್ಕೊಂಡು ಬನ್ನಿ ಗೈಸ್. ಪೂಜೆ ಮಾತ್ರ ಚೆನ್ನಾಗಾಯಿತು, ಜನ ಯಾರೂ ಇರಲೇ ಇರಲಿಲ್ಲ. ಮೈಸೂರು ಅರಮನೆಗೆ ಬಂದಿದ್ದೀನಿ ಆನೆ ನೋಡೋಣ ಅಂತ. ಆನೆ ಒಂದೇ ಒಂದು ಕಾಣಿಸ್ತು ಮಾತ್ರ, ಅದು ದೂರದಲ್ಲಿದೆ ಗೈಸ್. ಇಲ್ಲಿ ನೋಡ್ಬೋದು 3 ಆನೆ ಕಾಣ್ತಿದೆ. ಅದರಲ್ಲಿ ಒಂದು ಭೀಮಾ ಅಂತೆ, ಇನ್ನೊಂದು ಹೆಸರು ಹೇಳಿದ್ರು ಕಂಜನ್ ಅಂತ. ಆದರೆ ಅಲ್ಲಿ ಆಲ್ಮೋಸ್ಟ್ ಹತ್ರ ಯಾರನ್ನೂ ಬಿಡ್ತಿಲ್ಲ, ಯಾಕಂದರೆ ಎಲ್ಲ ದೂರದಿಂದನೇ ನೋಡಲಿ ಅಂತ ಇಲ್ಲೆಲ್ಲ ಬ್ಯಾರಿಕೇಡ್ ಹಾಕ್ಬಿಟ್ಟವ್ರೆ ಗೈಸ್. ಇಲ್ಲೊಂದು ಯಾವುದೋ ದೂರದಲ್ಲಿ ಇನ್ನೊಂದು ಆನೆ ಕಾಣ್ತಿದೆ. ಆನೆ ಹೆಸರು ಏನಂತ ಗೊತ್ತಿರೋ ಕಮೆಂಟ್ ಮಾಡಿಬಿಡಿ, ನನಗಂತೂ ಗೊತ್ತಿಲ್ಲ. ಮೋಸ್ಟ್ಲಿ ಆನೆನ ಸ್ನಾನ ಮಾಡ್ಸೋಕೆ ಕರ್ಕೊಂಡು ಹೋಗ್ತಾರೆ ಅಂತೆ. ನಡೆಯೋ ಸ್ಟೈಲ್ ನೋಡ್ರಿ ಗೈಸ್ ಹೆಂಗೆ ನಡೀತಿದೆ, ಮತ್ತು ರಾಜ್ಯ ಗಂಭೀರ. ಅದಕ್ಕೆ ಹೇಳೋದು ಆನೆ ನಡೆದಿದ್ದೇ ದಾರಿ ಅಂತ. ನೋಡ್ಬೋದು ಗೈಸ್ ಅದು ಹೆಂಗೆ ನೋಡ್ಕೊಂಡು ಹೋಗ್ತಿದೆ ಅಂತ. ಗೈಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಇದೆ, ದಯವಿಟ್ಟು ನನ್ನ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಬರಿಬೇಡಿ. ಹಾಗೂ ಎಲ್ಲರೂ ಸಬ್ಸ್ಕ್ರೈಬ್ ಆಗ್ತೀರಾ, ಮಾತ್ರ ವೀಡಿಯೋಗಳನ್ನ ನೋಡ್ತಿಲ್ಲ ಯಾರೇ ಆಗಲಿ, ದಯವಿಟ್ಟು ವೀಡಿಯೋಗಳನ್ನು ನೋಡಿ. ಓಕೆ ಗೈಸ್, ಮತ್ತೆ ಸಿಗುವ.